ಪವರ್ಫುಲ್ ಪವರ್ ಪರಿವಾರದ ನಾಯಕ ಅಜಿತ್ ಪವಾರ್ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಅಜಿತ್ ಪವಾರ್ ಬೆಳಗ್ಗೆ 8:45 ಸಮಯಕ್ಕೆ ಅವರ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಪತನ ಆಗಿ ಸಾವನ್ನಪ್ಪಿದ್ದಾರೆ. ಕಾರಣ ಏನು ಅನ್ನುವಂಥದ್ದು ತಿಳಿಬೇಕಾಗಿದೆ. ಕಾರಣಗಳು ಈಗ ಸದ್ಯಕ್ಕೆ ಏನು ಬೇಕಾದರೂ ಊಹೆ ಮಾಡಬಹುದು, ಆದರೆ ನಿಜವಾದ ಅಸಲಿಯಾದ ಕಾರಣ ಏನು ಅನ್ನುವಂಥದ್ದು ಬ್ಲಾಕ್ ಬಾಕ್ಸ್ ರೆಕಾರ್ಡ್ ಆಗಿರುತ್ತಲ್ಲ, ಆ ಆಡಿಯೋ ರೆಕಾರ್ಡ್ನಲ್ಲಿ ಗೊತ್ತಾಗಬೇಕಾಗಿದೆ. ವಿಮಾನ ಅಪಘಾತದಲ್ಲಿ ಮಹಾ ಡಿ.ಸಿ.ಎಂ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್. ಅಜಿತ್ ಪ್ರಯಾಣವನ್ನೇ ಮಾಡ್ತಾ ಇದ್ದಂಥ ವಿಮಾನ ಅಪಘಾತ ಆಯಿತು. ಇವತ್ತೊಂದು ಕಾರ್ಯಕರ್ತರ ಸಭೆಗಳಿದ್ವು. 4 ಕಾರ್ಯಕರ್ತರ ಸಭೆ ಇತ್ತು ಬಾರಾಮತಿಯಲ್ಲಿ. ಜಿಲ್ಲಾ ಪರಿಷತ್ ಚುನಾವಣೆ ಎದುರಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹಣಿಗೊಳಿಸ್ತಾ ಇದ್ರು. ಇನ್ನು ಸ್ವಕ್ಷೇತ್ರ ಬಾರಾಮತಿ ಅನ್ನುವಂಥದ್ದು ಅಜಿತ್ ಪವಾರ್ ಅವರಿಗೆ ರಾಜಕೀಯವಾಗಿ ನೆಲೆಯನ್ನ ಕೊಟ್ಟು ಆ NCP ಅನ್ನುವಂಥ ಪಕ್ಷಕ್ಕೆ ಕ್ಯಾಪಿಟಲ್ ರೀತಿಯಲ್ಲಿ ಇದ್ದಿದ್ದಂತಹ ಒಂದು ಪ್ಲೇಸ್ ಅದು ಬಾರಾಮತಿ ಅನ್ನುವಂಥದ್ದು. ಅಲ್ಲಿಂದ ಶುರುವಾಗಿ ಅಲ್ಲೇ ಅಂತ್ಯ ಕಾಣುವಂಥ ದುರಂತ ಇದು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ದುರ್ಘಟನೆ ನಡೆಯಿತು. ಲ್ಯಾಂಡಿಂಗಿಗೆ ಯತ್ನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಭವಿಸಿದ ದುರಂತ. ಅಜಿತ್ ಪವಾರ್ ಜೊತೆಗಿದ್ದಂಥ 4 ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಿದ್ದಾಗ ದುರಂತ ಸಂಭವಿಸಿದೆ. ಪ್ರಧಾನಿ ಮೋದಿ, ರಾಷ್ಟ್ರಪತಿ ಸೇರಿದಂತೆ ಆಲ್ಮೋಸ್ಟ್ ದೇಶದ ಎಲ್ಲ ರಾಜಕೀಯ ಗಣ್ಯರು ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಟ್ರಾಜಿಡಿ ನೋಡಿ, ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳೆಲ್ಲವನ್ನು ಕೂಡ ನೋಡಿದ್ದೀವಿ. ಆದರೆ ಈ ಪ್ರಕರಣ ಅಜಿತ್ ಪವಾರ್ ಅಟ್ ಪ್ರೆಸೆಂಟ್ ಉಪಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲೇ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ. ಏನಾಯಿತು, ಏನು ಎತ್ತ, ಮತ್ತು ಯಾವ ರೀತಿಯಾದಂಥ ಲಾಸ್ ಆಗಬಹುದು ಅಂತ. ಈಗ ಸದ್ಯಕ್ಕೆ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆಯೇ ನೋಡೋದಾದರೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಟೆಕ್ನಿಕಲ್ ರೀಸನ್ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿ. ಹೀಗಾಗಿ ಸಹಜವಾಗಿ ಇರ್ತಕ್ಕಂಥ ಪ್ರಶ್ನೆ ಅಂದ್ರೆ ಟೆಕ್ನಿಕಲ್ ರೀಸನ್ ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಾಲಿಟಿ ಬಗ್ಗೆ ಮಾತನಾಡ್ಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಈಗ ಪ್ರಮುಖವಾಗಿ ಒಂದು ಕ್ಲೈಮೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆಯಾ ಅಂತ ನೋಡೋದಾದ್ರೆ ಆ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಆಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿತ್ತು. ಅಲ್ಲಿ ಯಾವುದೇ ಗಿಡಗಂಟಿಗಳಾಗ್ಲಿ ಅಥವಾ ಕಾಡಿನ ಪ್ರದೇಶವಾಗ್ಲಿ ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಹೀಗಾಗಿ ಎರಡನೆಯದಾಗಿ ನೋಡೋದಾದ್ರೆ ಒಂದು ಲ್ಯಾಂಡ್ ಆದ್ಮೇಲೆ ಏನಾದ್ರೂ ಸಿಕ್ಕಿದ್ದಾಗಿ ನಮಗೆ ನೆನಪಿರಬಹುದು, ಈ ಮಂಗಳೂರಿನಲ್ಲಿ ಆದಂತ ಒಂದು ಘಟನೆ ಇತ್ತಲ್ಲ ಪೃಥ್ವಿ. ಅಂದ್ರೆ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಆ ಒಂದು ಕಾಂಪೌಂಡ್ ಗೋಡೆಯನ್ನ ದಾಟಿ ಹೋಗಿ ವಿಮಾನ ಬಿದ್ದಿರುವಂತದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರೂ ಆಯ್ತಾ ಅಂದ್ರೆ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಇದು ಪ್ರೈವೇಟ್ ಜೆಟ್ ಆಗಿರುವಂತದ್ದು, ಪ್ರೈವೇಟ್ ಕಂಪನಿ ಪ್ರೊವೈಡ್ ಮಾಡಿರ್ತಕ್ಕಂಥ ಒಂದು ಜೆಟ್ ಇದು ಸರ್ಕಾರದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೆಟ್ ಅಲ್ಲ. ಹೀಗಾಗಿ ಒಂದು ವೇಳೆ ಏನಾದ್ರೂ ಆ ಒಂದು ಲ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ರನ್ವೇ ಸರಿಯಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಪೈಲಟ್ಗಳಿಗೆ, ಅಂದ್ರೆ ಇದು ಮ್ಯಾನ್ಯುವಲ್ ಮಿಸ್ಟೇಕ್ಸ್ ಅನ್ನುವಂಥದ್ದು ಕೂಡ ಈಗ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಸಹಜವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಅದೇ ಕಾರಣದಿಂದಾಗಿ AIIB ಅಂದ್ರೆ ಈ ಒಂದು ಏರ್ಕ್ರಾಫ್ಟ್ ಇನ್ಸಿಡೆಂಟ್ಸ್ ಗಳೇನಾಗ್ತವೆ, ಇದರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅವರು ಇದರಲ್ಲಿ ಇನ್ವಾಲ್ವ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಸಂಪೂರ್ಣವಾದಂತ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಒಂದು ಕಡೆಯಿಂದ ನೋಡೋದಾದ್ರೆ ನಾವು ಬೋಯಿಂಗ್ ವಿಮಾನ ಏನ್ ಗುಜರಾತ್ ನಲ್ಲಿ ಕ್ರಾಶ್ ಆಯ್ತು, ಆ ಕ್ರಾಶ್ ಆದ ಬಳಿಕ ಕೂಡ ಇನ್ನೂವರೆಗೂ ಅದರ ಬ್ಲಾಕ್ ಬಾಕ್ಸ್ ನಲ್ಲಿ ಏನಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅದು ಅಮೆರಿಕನ್ ಕಂಪನಿ ಆಗಿತ್ತು. ಅಮೆರಿಕನ್ ಕಂಪನಿ ಬಳಿಯಲ್ಲಿ ಈಗ ಬ್ಲಾಕ್ ಬಾಕ್ಸ್ ಹೋಗಿದೆ. ಅದನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡೋದಕ್ಕೇನೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಒಂದು ಸಂದರ್ಭಗಳಿದ್ದಾಗ ಹೇಗೆ ಇದಕ್ಕೆ ಒಂದು ಎಕ್ಸಾಕ್ಟ್ ರೀಸನ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಅದು ಸೌಂದರ್ಯ ಪ್ರಕರಣ ಇರ್ಬೋದು, ರಾಜಶೇಖರ್ ರೆಡ್ಡಿ ಪ್ರಕರಣ ಇರ್ಬೋದು, ಬಿಪಿನ್ ರಾವತ್ ಪ್ರಕರಣ ಇರ್ಬೋದು, ತನಿಖೆ ಆದ ಬಳಿಕ ಕೂಡ ಏನಾಯ್ತು ಅನ್ನೋದು ಬಹಿರಂಗ ಆಗ್ಲೇನೇ ಇಲ್ಲ. ಅಂದ್ರೆ ಇದು ಸಂಪೂರ್ಣವಾಗಿ ಗೌಪ್ಯತೆಯನ್ನು ಮೇಂಟೈನ್ ಮಾಡಲಾಗಿತ್ತು. ಹೀಗಾಗಿ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಇದು ಕೇವಲ ಆಕ್ಸಿಡೆಂಟ್ ಅಷ್ಟೇನಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಒಂದು ಕಡೆಯಿಂದ ನೋಡ್ತಾ ಇದ್ರೆ ನಿನ್ನೆ ಅಷ್ಟೇ ಶತಮಾನದ ಟ್ರೇಡ್ ಡೀಲ್ ಅನ್ನ ಭಾರತ ಮಾಡಿದೆ. ಅದಾದ ಮರುದಿನವೇ ಇವತ್ತಿಂತ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಮತ್ತು ಸಾಕಷ್ಟು ಅನುಮಾನಗಳು ಕೂಡ ಇದರಲ್ಲಿ ಮೂಡುವಂತ ಸಾಧ್ಯತೆಗಳಿದ್ದಾವೆ. ಸದ್ಯದ ಮಟ್ಟಿಗಂತೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಃ ಕರೆಯನ್ನ ಮಾಡಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಸಂಪೂರ್ಣ ವಿವರಗಳನ್ನ ಪಡೆದುಕೊಂಡಿದ್ದಾರೆ. ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಕರೆಯನ್ನ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದು ನಾರ್ಮಲ್ ಒಂದು ಪೋಸ್ಟ್ ಮಾರ್ಟಮ್ ಮುಗಿತಿದ್ದ ಹಾಗೇನೆ ಅವರ ಅಂತಿಮ ಸಂಸ್ಕಾರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತೆ. ಯಾಕಂದ್ರೆ ಬಹುತೇಕವಾಗಿ ಅವರ ದೇಹ ಆಲ್ರೆಡಿ ಸುಟ್ಟು ಕರಕಲಾಗಿರೋ ಕಾರಣದಿಂದಾಗಿ ಬಹುತೇಕ ಸಮಯದನ್ನ ಇಡುವಂತ ಸಾಧ್ಯತೆಗಳಿಲ್ಲ. ಒಂದು ಬಾರಿ ಅವೆಲ್ಲವೂ ಕ್ರಿಯೆಗಳು ಮುಗಿದ ಬಳಿಕ ಟೆಕ್ನಿಕಾಲಿಟಿಯನ್ನ ಇಟ್ಟುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ ಬಳಿಕ ಅಷ್ಟೇ
ಇದರ ಸಾಧ್ಯತೆಗಳು ಮತ್ತು ಕಾರಣಗಳನ್ನ ಹುಡುಕೋದಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಜೊತೆಗೆ ಈ ಸಂಪೂರ್ಣ ಆಯಾಮವನ್ನ ನೋಡ್ತಾ ಇದ್ರೆ ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕೆ ಟೇಕ್ ಆಫ್ ಆದಂತ ಈ ವಿಮಾನ ಸುಮಾರು 8 ಗಂಟೆ 25-30 ನಿಮಿಷದ ಅಷ್ಟೊತ್ತಿಗೆ ಕ್ರ್ಯಾಶ್ ಆಗುತ್ತೆ ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರಲಿಲ್ವಾ? ಯಾವುದು ಈ ಪ್ರೈವೇಟ್ ಕಂಪನಿ, ಯಾವುದು ಯಾರ ಹೆಲಿಕಾ ಅಥವಾ ಯಾರ ಜೆಟ್ ಅನ್ನ, ಯಾರ ಈ ಒಂದು ಏರೋ ವೆಹಿಕಲ್ ಅನ್ನ ಅವ್ರು ಬಳಕೆಯನ್ನ ಮಾಡ್ತಾ ಇದ್ರು ಅಜಿತ್ ಪವಾರ್ ಅವರು ಅನ್ನುವಂಥದ್ದು ಕೂಡ ಇರುವಂತ ಪ್ರಶ್ನೆ. ಹೀಗಾಗಿ ಸಹಜವಾಗಿ ಸಾಕಷ್ಟು ಆಯಾಮಗಳಿದಾವೆ, ಪ್ರಶ್ನೆಗಳಿದಾವೆ. ಸದ್ಯದ ಮಟ್ಟಿಗೆ ಬಾರಾಬಂಕಿ ಜನರ ದೃಷ್ಟಿ ಇರ್ಬೋದು ಅಥವಾ ಮಹಾರಾಷ್ಟ್ರದ ಜನರ ದೃಷ್ಟಿಯಿಂದ ಇರ್ಬೋದು, ಅವರ ಕುಟುಂಬದ ದೃಷ್ಟಿಯಿಂದ ಒಂದು ಗೌರವಯುತವಾಗಿ ಆ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡಿಕೊಳ್ಳಲಾಗತ್ತೆ ಪೃಥ್ವಿ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.